ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಸೂಪರ್ ಸುಷ್ಮಾ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಇದು ಬಂದುಬಿಟ್ಟು ಭಿಂಡಿ ಕಬಾಬ್ ಮಾಡ್ತಾಯಿದ್ದೀನಿ. ನಾನು ಮುಂಚೆಯಿಂದ ವೀಡಿಯೋ ಮಾಡೋದು ಮರ್ತುಬಿಟ್ಟೆ. ಇದು ಸಿಂಪಲ್ ಫ್ರೆಂಡ್ಸ್, ಏನೂ ಇಲ್ಲ. ಇದಕ್ಕೆ ನಾನು ಮಿಕ್ಸ್ ಮಾಡಿರೋದಂದರೆ ಕಬಾಬ್ ಪೌಡ್ರ್ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ನೋಡಿ, ನ್ಯಾಚುರಲ್ ಮಸಾಲ ಬೆಂಡಿ ಕಬಾಬ್ ಅಂತ. ಇದು 30 ರುಪೀಸ್ ಪ್ಯಾಕೆಟ್ ಫ್ರೆಂಡ್ಸ್. ನಾನು ಮೊನ್ನೆ ಎಕ್ಸಿಬಿಷನಲ್ಲಿ ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ಈ ಪೌಡ್ರನ್ನ ನಾನು ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಈ ಥರ ಪೀಸಾಗಿ ನೋಡಿ, ಇಲ್ಲಿ ನೋಡ್ತಿದ್ರಲ್ಲ, ಈ ಥರ ಪೀಸಾಗಿ ಹೆಚ್ಕೊಂಡು ಇದನ್ನೇನು ಹುರಿದಿಲ್ಲ ಫ್ರೆಂಡ್ಸ್. ನಾವು ಇದರಲ್ಲಿ ಉಪ್ಪು ಖಾರ ಏನೂ ಆ್ಯಡ್ ಮಾಡೇ ಇಲ್ಲ. ಓನ್ಲಿ ಆ ಪೌಡ್ರ್ ಒಂದೇ ಇದರಲ್ಲಿ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಲೈಟಾಗಿ ಒಂದು ಚೂರು ವಾಟ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಸೋಪ್ ಮಾಡಿ, ಅಂದರೆ ನೆನೆಸಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ತೆಗೆದ್ಬಿಟ್ರೆ ಆಯಿತು. ಒಳ್ಳೆ ರುಚಿಕರವಾದ ಭಿಂಡಿ ಕಬಾಬ್ ಈ ಥರ ಇರುತ್ತೆ ನೋಡಿ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಇರುತ್ತೆ ಅಂತ. ಓಕೆನಾ? ನೋಡಿ, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಎಷ್ಟು ಸಖತ್ತಾಗಿದೆ, ಇವಾಗೇ ತಿಂದ್ಬಿಡ್ಬೇಕು ಅನ್ನೋ ಥರ ಇದೆ. ನಾನು ಲಾಸ್ಟಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ, ಭಾಳ ಚೆನ್ನಾಗಿದೆ ಅಲ್ವಾ? ಅಂದರೆ ಸ್ವಲ್ಪ ಕಲರು, ನಾನು ಯಾವುದೇ ಥರ ಉಪ್ಪು ಖಾರ ಏನೂ ಆ್ಯಡ್ ಮಾಡಿಲ್ಲ, ಎಲ್ಲ ಅದರಲ್ಲೇ ಇರುತ್ತೆ ಫ್ರೆಂಡ್ಸ್. ಈ ಥರ ಇರುತ್ತೆ ನೋಡಿ. ಓಕೆನಾ? ಇದು ಕಾದ ಎಣ್ಣೆಯಲ್ಲಿ ಹಾಕಿ ಕರೆದುಬಿಟ್ರೆ ಆಯ್ತು. ನಿಮ್ಗೆ ಲಾಸ್ಟಿಗೆ ಕ್ಲಿಪ್ ಆ್ಯಡ್ ಮಾಡ್ತೀನಿ. ಓಕೆನಾ? ಮಾಡೋ ವಿಧಾನ ತೋರಿಸ್ತೀನಿ ನಾನು ಎಣ್ಣೆ ಕಾದ್ಮೇಲೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಫ್ಟರ್ ವಾಶ್, ನಾನು ಕೈ ವಾಶ್ ಮಾಡ್ಕೊಂಡ್ಮೇಲೆ ಕಲರ್ ಯಾವ ಥರ ಹತ್ಕೊಂಡು ಸೇಮ್ ಮೆಹಂದಿ, ಅದು ಎಲೆದು ಮೆಹಂದಿ ಥರ ಇದೆ ನೋಡಿ ನನ್ನ ಕೈ. ಅಷ್ಟು ಕಲರ್ ಇದೆ. ಅಂದರೆ ಬೆಂಡೆಕಾಯಿ ಹೆಲ್ತ್ಗೆ ಒಳ್ಳೆಯದು, ಆ ಪೌಡ್ರ್ ಹೆಲ್ತಿಗೆ ಸ್ವಲ್ಪ ಹಾನಿಕಾರಕ, ಜಂಕ್ ಫುಡ್ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಒಳ್ಳೆಯದಲ್ಲ, ಮಕ್ಕಳು ಬೆಂಡೆಕಾಯಿ ತಿಂದಿಲ್ಲ ಅಂದರೆ ಈ ಥರ ಮಾಡಿ ಇಡ್ಬೋದು ನೀವು. ಓಕೆನಾ? ನೋಡಿ, ಕಲರು ಇದರಲ್ಲಿ ಮೈನಸ್ ಪಾಯಿಂಟ್ ಅಂದರೆ ಭಾಳ ಫುಡ್ ಕಲರೇನೋ ಏನು ಕಲರೋ ಆ್ಯಡ್ ಮಾಡಿದ್ದಾರೆ. ಓಕೆನಾ? ಗ್ಯಾಸ್ ಸ್ಟವ್ ಆನ್ ಮಾಡಿ, ಗ್ಯಾಸಿನ ಮೇಲೆ ಒಂದು ದೊಡ್ಡದಂಥ ಅಗಲವಾದಂತಹ ಕಡಾಯಿ ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ, ಏಕೆಂದರೆ ಇದು ಯೂಸ್ ಮಾಡಿದ ಮೇಲೆ ಕಲರ್ ಜಾಸ್ತಿ ಬಿಟ್ಬಿಡುತ್ತಲ್ಲ, ಮತ್ತು ಎದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಈ ಥರ ಏನಾದರೂ ಮಾಡಿದಾಗೊಂದು ಯೂಸ್ ಮಾಡ್ಬೋದು, ಅಥವಾ ಚಪಾತಿ ದೋಸೆಗೆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಫ್ರೆಂಡ್ಸ್, ಈ ಥರ ಕಾದ ಎಣ್ಣೆಗೆ ಇದು ಸಣ್ಣ ಉರಿಯಲ್ಲಿ ಹಾಕಿ ನೋಡಿ ಫ್ರೆಂಡ್ಸ್, ನಾನು ಸಣ್ಣ ಉರಿಯಲ್ಲೇ ಆ ಥರ ಮೀಡಿಯಮ್ ಮಾಡಿಕೊಂಡು ಇದನ್ನು ಕಾದಿದೆ. ಅವಲೇ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ, ಈ ಥರ ಇಟ್ಬಿಡಿ. ಓಕೆನಾ? ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದರಲ್ಲೇ ಕರ್ಬೇವಿನ ಸೊಪ್ಪು, ಉಪ್ಪು ಖಾರ ಎಲ್ಲ ಅವರೇ ಆ್ಯಡ್ ಮಾಡಿರ್ತಾರೆ, ನೀವೇನು ಆ್ಯಡ್ ಮಾಡಬೇಕಾಗಿಲ್ಲ. ಓಕೆನಾ? ಆರೋಗ್ಯಕ್ಕೆ ಹೆಲ್ತಿಕರವಾದ ಹೆಲ್ತ್ ಆಗಿರುವ ಬೆಂಡೆಕಾಯಿ ಕಬಾಬ್ ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಬೆಂಡೆಕಾಯಿ ಚಿಕ್ಕ ಮಕ್ಕಳು ತಿನ್ನಲಿದ್ರೆ ಈ ಥರ ಮಾಡಿಟ್ಬಿಡಿ, ಅವ್ರಿಗೆ ಚೆನ್ನಾಗಿ ತಿಂತಾರೆ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ತರಹ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.